ಪ್ರೈಸ್ ದಿ ಲಾರ್ಡ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೃಥ್ವೀಸ್ ಯೂಟ್ಯೂಬ್. ನೋಡ್ರಪ್ಪ, ಇದು ನಾವು ಉಳ್ಕೊಂಡಿದ್ದು ನೈಟು ಉಳ್ಕೋಬೇಕು ಅಂದ್ಕೊಂಡಿರೋ ಹೋಟೆಲ್ಲು ಸೌಂದರ್ಯ ಹೋಟೆಲ್ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ರೂಮ್ಸ್ ಎಲ್ಲ ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ ಸೌಂದರ್ಯ ಹೋಟೆಲ್. ಇಲ್ಲೇ ಊಟ ಎಲ್ಲ ಸಿಗುತ್ತೆ, ಪ್ಲಸ್ ರೂಮ್ಸು ಸಿಗುತ್ತೆ. ಆರಾಮಾಗಿ ನೀವು ಇಲ್ಲೇ ಊಟ ಮಾಡ್ಕೊಂಡು ಮೇಲ್ಗಡೆ ನೀವು ಆರಾಮಾಗಿ ಮಲ್ಕೋಬೋದು. ರೂಮ್ಸು ತುಂಬ ಚೆನ್ನಾಗಿದೆ. ಅದು ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಈಗ ನೀವು ನೋಡ್ತಾ ಇದ್ದೀರಾ, ಈ ಕಡೆ ನಿಮಗೆ ಚಿಕ್ಕಮಗಳೂರು ರೋಡ್ KSRTC ಬಸ್ ಸ್ಟಾಪ್ ಸಿಗುತ್ತೆ. ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟು ದೂರ ಆಗುತ್ತೆ. ನೀವೇನಾದ್ರು ಈ ಕಡೆಗೆಲ್ಲ ರೈಟ್ ಸೈಡ್ ಟರ್ನ್ ಆದರೆ ನಿಮಗೆ ಮುಳ್ಳಯ್ಯನಗಿರಿ ರೂಟ್ ಈ ಕಡೆ ಸಿಗುತ್ತೆ. ಆರಾಮಾಗಿ ನೀವೇನಾದ್ರು ಕಾರ್ ತಂದರೆ ಇಲ್ಲಿ ಆರಾಮಾಗಿ ಪಾರ್ಕ್ ಮಾಡಿಬಿಟ್ಟು ರೂಮಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದು. ನೋಡಿ, ರೂಮ್ನು ಕೂಡ ತುಂಬ ಚೆನ್ನಾಗಿದೆ. ನೋಡಿರಿ, ಸಪ್ರೇಟ್ ನಾವು 3 ಜನಕ್ಕಿದ್ವು. 3 ಜನಕ್ಕೂ ಸಪ್ರೇಟ್ ಬೆಡ್ ಇದೆ. ಅದೊಂದು ತುಂಬ ಒಳ್ಳೆಯ ವಿಷಯ. ಆಮೇಲೆ ರೂಮ್ನು ಕೂಡ ಅಷ್ಟೇ ಒಳ್ಳೆ ಡಿಲಕ್ಸ್ ರೂಮ್ ಥರ ಇದೆ. ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂದ್ಬಿಟ್ಟು ರೂಮು. ಈ ರೂಮ್ಗೆ 24 ಅವರ್ಸ್ಗೆ 1500 ತೊಗೊಂಡ್ರು ನಮಗೆ. ಅಕಸ್ಮಾತ್ ನಾವೇನಾದ್ರು ಬೇಗ ಹೋಗ್ತೀವಿ ಅಂದರೆ ರೀಫಂಡ್ ಕೂಡ ಮಾಡಿಕೊಡ್ತಾರೆ. ಅದೊಂದು ಒಳ್ಳೆ ವಿಷಯ. ನೋಡಿ, ನೆಕ್ಸ್ಟ್ ನೋಡಿ, ಈ ರೂಮ್ಸು ಕೂಡ, ಈ ವಾಶ್ರೂಮು ಅಷ್ಟೇ ತುಂಬ ಯಾವುದೇ ರೀತಿ ಗಲೀಜು ಆ ಥರ ಏನೂ ಇಲ್ಲ. ತುಂಬ ಚೆನ್ನಾಗಿದೆ. ಆರಾಮಾಗಿ ನೀವು ಫ್ಯಾಮಿಲಿ ಕರ್ಕೊಂಡು ಬಂದರೂ ಆರಾಮಾಗಿ ಇಲ್ಲಿ ನೀವು ಸ್ಟೇ ಮಾಡಿಬಿಟ್ಟು ಹೋಗ್ಬೋದು. ಗುಡ್ ಮಾರ್ನಿಂಗ್ ಗೆಳೆಯರೇ, ನೋಡ್ತಾ ಇದ್ದೀರಾ ನಾವು ಮುಳ್ಳಯ್ಯನಗಿರಿ ಕಡೆ ಹೋಗ್ತಾ ಇದ್ವಿ. ನೆಗೋಷಿಯೇಬಲ್ ಮಾಡ್ಕೊಂಡು ಆಟೋದಲ್ಲಿ 2000ಕ್ಕೆ ಒಪ್ಪಿಸ್ಬಿಟ್ಟು ಹೋಗ್ತಾ ಇದ್ವಿ. ಅವ್ರು ತುಂಬ ಕೇಳಿದ್ರು, 2500 ಎಲ್ಲ ಕೇಳಿದ್ರು. ನಾವು ಆಗಲ್ಲ ಅಂದ್ಬಿಟ್ಟು 2000ಕ್ಕೆ ಒಪ್ಪಿಸ್ಬಿಟ್ಟು ರೂಮ್ನ 6:30ಗೆ ಚೆಕ್ಔಟ್ ಮಾಡಿ 250 ಕ್ಯಾಶ್ ಬ್ಯಾಕ್ ಕೂಡ ತಗೊಂಡು ಹೋಗ್ತಾ ಇದ್ದೀವಿ. ನೋಡಿರಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೋಡ್ತಾ ಒಂಥರ ಭಯ ಆಯ್ತೈತಪ್ಪ. ಒಂಥರ ಸಮುದ್ರ ಥರ ಕಾಣಿಸ್ತಿದೆ. ಫುಲ್ಲು ಫುಲ್ಲು ಫಾಗು. ಯಾಕೆ ನೋಡ್ತಾ ಇದ್ರೆ ಎಲ್ಲ ಏನೋ ಒಂದು ನಮ್ಮ ಸಮುದ್ರ ಒಳಗಡೆ ಹೋಗ್ತಾ ಇದ್ದೀವ ಏನಪ್ಪ ಅನಿಸುತ್ತೆ. ನೋಡಿ, ಹಾಗೆ ನಾವು ವಿಮಾನ ಎಲ್ಲ ಸೀಳ್ಕೊಂಡು ಹೋಗ್ತಾ ಇದ್ದೀವಿ ಅನಿಸುತ್ತಪ್ಪ. ಹಿಂಗೆ ಹೋಗಿ ನಾವು ನೆಕ್ಸ್ಟ್ ಸೀತಾಯಲಗಿರಿ ಹತ್ರ ನಂಗೆ ಸಿಗ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ವಿಶೇಷವಾಗಿ ಹೇಳಬೇಕು ಅಂದರೆ, ಅದನ್ನು ಈಗ ಮುಳ್ಳಯ್ಯನಗಿರಿಗೆ ಹೋಗೋಕ್ಕೆ ಎಂಟ್ರಿ ಫೀಸನ್ನು ಇಟ್ಟಿದ್ದಾರೆ. ಅದು ವೀಕೆಂಡ್ಸಲ್ಲಿ ಇರುತ್ತೆ ಫ್ರೆಂಡ್ಸ್. ಅದು ಯಾವ ರೀತಿ ನಾವು ವೆಬ್ಸೈಟಲ್ಲೇ ಬುಕ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಅಲ್ಲೇ ಹೋಗ್ಬಿಟ್ಟು ಬೇಕಾದ್ರೆ ನಾವು ತೊಗೋಬೋದು. ಮುಳ್ಳಯ್ಯನಗಿರಿಗೆ ಯಾವುದೇ ಓನ್ ವೆಹಿಕಲ್ಗಳು ಎಂಟ್ರಿ ಇಲ್ಲ. ಬೈಕು ಕೂಡ, ಬೈಕು ಆಗಲಿ ಕಾರಾಗಲಿ ಯಾವುದನ್ನು ಒಳಗಡೆ ಬಿಡೋಲ್ಲ. ಅಲ್ಲಿಂದ ನಾವು ಜೀಪಲ್ಲಿ ಹೋಗಬೇಕು. ಅಲ್ಲಿ ಸೀತಾಯಲಗಿರಿ ಅಂತ ಬರುತ್ತೆ, ಅಲ್ಲಿಂದ ನಾವೆಲ್ಲ ಪಾರ್ಕ್ ಮಾಡಿಬಿಟ್ಟು ನಾವು ಜೀಪಲ್ಲಿ ಹೋಗಬೇಕು. ಜೀಪಲ್ಲಿ ಒಬ್ಬರಿಗೆ 20 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಅಕಸ್ಮಾತ್ ಯಾರೂ ಬರಲಿಲ್ಲ ಅಂದರೆ 9 ಜನ ಹತ್ತಬೇಕು. 9 ಜನ ಬರಲಿಲ್ಲ ಅಂದರೆ ಎಲ್ಲರದೂ ಒಬ್ಬರನ್ನೇ ತೊಗೊತಾರೆ. ನಾವು ಈ ಟಿಕೆಟ್ ಬುಕ್ ಮಾಡಿದ್ರೆ ನಾನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ಲಿಂಕ್. ಅಲ್ಲಿಂದ ನೀವು ಬೇಕಾದ್ರೆ ಫ್ಯೂಚರಲ್ಲಿ ನಾನು ಹೋಗ್ಬೇಕಂದ್ರೆ ಪ್ಲ್ಯಾನ್ ಮಾಡಿದರೆ ಅಲ್ಲಿಂದ ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಾ, ಇದು ಸೀತಾಯಲಗಿರಿ ಅಂದ್ಬಿಟ್ಟು. ನಿಮಗೆ ರೈಟ್ ಸೈಡು ನೋಡಿದ್ರೆ ಸೀತಾಯಲಗಿರಿ ಕಾಣಿಸುತ್ತೆ. ನಿಮಗೆ ಲೆಫ್ಟ್ ನಾವು ಆಪೋಸಿಟಲ್ಲಿ ಕಾಣಿಸ್ತಾ ಇರೋದು ಮುಳ್ಳಯ್ಯನಗಿರಿ. ಆಪೋಸಿಟಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಫುಲ್ಲು ಫಾಗಿರೋದ್ರಿಂದ. ನೋಡಿ, ಇವಾಗ ರೈಟ್ ಸೈಡಲ್ಲಿ ಕಾಣಿಸ್ತಿರೋದು ಅದು ಸೀತಾಯಲಗಿರಿ ಅಂದ್ಬಿಟ್ಟು. ನೀವೆಲ್ಲ ಯಾವುದೇ ಓನ್ ವೆಹಿಕಲ್ ಆಗಲಿ, ಆಟೋ ಆಗಲಿ, ಆಟೋನು ಕೂಡ ಬಿಡೋಲ್ಲ ಅಲ್ಲಿ. ಯಾವುದೇ ಆಟೋ, ಜೀಪು ಯಾವುದೂ ಬಿಡೋಲ್ಲ. ಇಲ್ಲಿಂದ ಇನ್ನೊಂದು ವೆಹಿಕಲ್ಗಳು, ಜೀಪುಗಳೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಒಬ್ಬರಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇನ್ನು ಟೋಟಲಾಗಿ ಒಂದು 9 ಜನ ಹತ್ತಬೇಕಾಗುತ್ತೆ. ಒಂದು 180 ರೂಪಾಯಿ ಆಗೋವರೆಗೂ ಫುಲ್ಲು ಅವರು ಹೋಗಲ್ಲ. 180 ರೂಪಾಯಿ ಆಗಲಿಲ್ಲ ಅಂದ್ರೆ ಒಂದು 3-4 ಜನ ಹೋದರೂ ನಾವು 180 ಕೊಡಲೇಬೇಕು. ಫುಲ್ ಗಾಡಿ ದುಡ್ಡು ಅಮೌಂಟ್ ನಾವು ಕೊಡಲೇಬೇಕು. ಆ ರೀತಿ ಇರುತ್ತೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ, ಇದನ್ನೇ ನಮ್ಗೆ ಸೀತಾಯಲಗಿರಿ. ಇಲ್ಲಿಂದ ನಮ್ಮ ಚಿಕ್ಕಮಗಳೂರಿಂದ ಇಲ್ಲಿಗೆ ನಮಗೆ 19 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ನಾವು ಮೇಲೆ ಹೋಗಬೇಕು. ಅದು ತುಂಬ ಸೂಪರಾಗಿದೆ ಅದು ರೈಡು. ಅದು ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿರಿ, ಈ ವಿಡಿಯೋದಲ್ಲಿ ನೋಡ್ತಾ ಇರಿ. ಅದೊಂಥರ ಕ್ರೇಜಿ ಆಗಿದೆ ಮಾತ್ರ ಡ್ರೈವಿಂಗ್. ಅದು ಒಂಥರ ಜೀಪ್ ಜರ್ನಿ ಸೂಪರಾಗಿದೆ. ನೋಡಿರಿ, ಇಲ್ಲಿಂದ ಈ ಬ್ಯಾರಿಕೇಡ್ ಇದೆಯಲ್ಲ, ಇಲ್ಲಿಂದ ಒಳಗಡೆಗೆ ಯಾವ ಗಾಡಿನೂ ಬಿಡೋಲ್ಲ. ಅಲ್ಲಿಂದ ನಮಗೆ ಜೀಪ್ ಬರುತ್ತೆ, ಅಲ್ಲಿಂದ ಹತ್ಕೊಂಡು ನಾವು ಹೋಗ್ಬೇಕು. ಬನ್ನಿ, ಜೀಪ್ ಹತ್ಕೊಂಡು ತೋರಿಸ್ತೀನಿ. ಈಗ ನಾವು ಬಂದಿದ್ದು ಆಟೋನ ಅಲ್ಲೇ ಸೀತಾಯಲಗಿರಿ ಹತ್ರ ಬಿಟ್ಬಿಟ್ಟು, ಎಲ್ಲ ಬ್ಯಾಗಲ್ಲಿ ಅಲ್ಲೇ ಬಿಟ್ಟು, ಡ್ರೈವರ್ ಅಲ್ಲೇ ಇರ್ತಾರೆ, ಆಟೋ ಡ್ರೈವರು. ನಾವೀಗ ಜೀಪಲ್ಲಿ ಹೋಗ್ತಾ ಇದ್ದೀವಿ. ನೋಡಿರಿ, ಇಲ್ಲಿ ಫುಲ್ ಎಷ್ಟು ಫಾಗಿದೆ ಅಂತ ಹೇಳಿದ್ರೆ, ಮುಂದೆ ರೋಡೇ ಕಾಣಿಸ್ತಾ ಇಲ್ಲ. ಅದು ಅಲ್ಲದೆ ಅಣ್ಣ ಬೇರೆ ಅಷ್ಟು ಹೈ ಸ್ಪೀಡಲ್ಲಿ ಓಡಿಸ್ತಾವನೆ. ನಾನು ಈ ವಿಡಿಯೋನ 2.0 ಎಕ್ಸಲ್ಲಿ ಹಾಕಿದ್ದೀನಿ, ಅದಕ್ಕೆ ಎಷ್ಟೊಂದು ಸ್ಪೀಡಾಗಿ ಕಾಣಿಸ್ತಾ ಇದೆ. ಆದ್ರೂ ನೀವು ಇಮ್ಯಾಜಿನ್ ಮಾಡಿ, 2.0 ನೀವು 10ಗೆ 1.0 ಎಕ್ಸ್ಗೆ ಹಾಕೊಂಡು ನೋಡಿದ್ರೆ ನೀವು ಹೆಂಗೆ ಕಾಣಿಸುತ್ತೆ ನೋಡಿರಿ. ಅದು ಈ ರೋಡಲ್ಲಿ. ಅದು ಅಲ್ಲದೆ ಸುಮಾರು ಜನ ಬೇರೆ ವಾಕಿಂಗಲ್ಲಿ ಬೇರೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ನಡ್ಕೊಂಡು ಹೋಗಿದ್ರೆ ಒಂದು 3 ಕಿಲೋಮೀಟ್ರ್ ಆಗ್ತಿತ್ತಂತೆ. ಸೀತಾಯಲಗಿರಿಯಿಂದ ಮೇಲ್ಗಡೆ ಎತ್ಕೊಂಡು ಹೋಗಿದ್ರೆ ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗ್ತಾಯಿತ್ತು. ಇವ್ರು ನೋಡಿದ್ರೆ ಚೆನ್ನಾಗಿರೋ ರೋಡಲ್ಲೇ ಹೋಗ್ಬೇಕು ಅಂದ್ಬಿಟ್ಟು ಹೋಯ್ತವ್ರೆ. ಈ ಅಣ್ಣ ಹೋಗ್ತಿರೋ ಸ್ಪೀಡ್ಗೂ ಇಲ್ಲಿ ಜನ ಹೋಗ್ತಿರೋದಕ್ಕೂ ಎಲ್ಲಿ ಯಾವನ್ಗಾರು ಗುದ್ದಿದ್ಬಿಟ್ಟು ತಲೆ ಮೇಲೆ ತಂದಾಗ್ತಾನಪ್ಪ ಅನಿಸ್ಬಿಟ್ಟೈತೆ ನಮಗೂ. ನೋಡಿ, ಎಲ್ಲ ಒಳಗಡೆ ಆರಾಮಾಗಿ ಕೂತ್ಕೊಂಡಾರೆ. ಅದು ಅಲ್ಲದೆ ಯಾವುದೋ ಒಂದು ಹಿಂದಿ ಸಾಂಗ್ ಬೇರೆ ಹಾಕ್ಬಿಟ್ಟವನೇ, ನಮಗೂ ಗೊತ್ತಿಲ್ಲದೆ ಇರೋ ಸಾಂಗ್ ಬೇರೆ. ಸುಮ್ಮನೆ ತಲೆ ಅಲ್ಲಾಡಿಸ್ಕೊಂಡು. ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ಈ ಕಡೆ ವ್ಯೂ ನೋಡಿದ್ರೆ. ಹಂಗೆ ನಮ್ಮ ಏನೋ ಮೋಡಗಳೋ ಇಲ್ಲ ಮಂಜೋ ಏನೋ ಗೊತ್ತೇ ಐತಿಲ್ಲ. ಇದು ಹಂಗೆ ಸುಮ್ಮನೆ ಬೆಟ್ಟದ ಮೇಲೆ ಹಂಗೆ ಮನ್ಗೈತೆ ನಂಗೆ ಕಾಣಿಸ್ತೈತೆ ಮಾತ್ರ.
ಆದರೂ ನೋಡಿ ಇಲ್ಲಿ ಹೋಗ್ತಾ ಇದ್ರೆ ಮಂಜುಲಿ ಹೋಗ್ತಾ ಇದ್ರೆ ನೋಡಿ, ಆ ಕಡೆಯಿಂದ ಬರ್ತಾ ಇದ್ರೆ ನೋಡಿ, ಒಂದು ಲೈಟ್ ಹಾಕೊಂಡು ಬರ್ತಾ ಇರೋ ಗಾಡಿಗಳು ನೋಡ್ತಾ ಇದ್ರೆ ಏನೋ ಒಂಥರ ಫೀಲ್ ಅಲ್ಲ, ಒಂಥರ ಕ್ರೇಜಿ ಆಗೈತೆ ಮಾತ್ರ. ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಈ ಜೀಪ್ ರೈಡ್ ಅಂತ ನೀವು ಎಕ್ಸ್ಪೀರಿಯನ್ಸ್ ನೋಡಿರಿ. ಆ ಅಣ್ಣ ಓಡಿಸ್ತಿರೋದಕ್ಕೆ ನಮಗೆ ಫ್ರಂಟಲ್ಲಿ ಬೇರೆ ಕೂತಿರೋದಕ್ಕೂ ನಮಗೂ ಅದಕ್ಕೂ ಎಲ್ಲಿ ತಗೊಂಡೋಗಿ, ಅದು ಅಲ್ಲದೆ ಬೇರೆ ಮುಂದೆ ಬೇರೆ ಕಾಣಿಸ್ತಾನೆ ಇಲ್ಲ ನೋಡ್ರಿ. ಹಾಂ ಅಣ್ಣ ತೆಗೆದು ಎಲ್ಲರೂ ಹೊರಗಡೆ ಈ ಕಡೆ ಆರ್ಗಿಸ್ಬಿಟ್ಟನಪ್ಪ ಜೀಪ್ ನಾನು ಬೇರೆ ಅಂತ ಭಯ ಬೇರೆ. ಆದರೂ ಕ್ರೇಜಿ ಆಗೈತೆ ಮಾತ್ರ ಈ ರೈಡ್ ಮಾತ್ರ. ಅದು ಅವ್ರಿಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಡೈಲಿ ಓಡಿಸ್ತಿರ್ತಾರಲ್ಲ, ತುಂಬ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದ್ಬಿಡುತ್ತೆ. ಅದಕ್ಕೋಸ್ಕರ ಅವರು ಯಾವುದೇ ರೀತಿ ಭಯ ಇಲ್ದೇ ಈ ರೀತಿ ಓಡಿಸ್ತಾರೆ. ನಮಗೆ ಫಸ್ಟ್ ಟೈಮ್ ಬರೋರು ನಮಗೆ ಫುಲ್ ಎಕ್ಸೈಟ್ಮೆಂಟಿಂದ ಬಂದಿರ್ತೀವಲ್ಲ, ನಮಗೊಂಥರ ಇದೊಂದು ಸ್ವಲ್ಪ ಭಯ ಆಗ್ಬೋದು. ನೀವು ಬಂದಾಗ ಮಿಸ್ ಮಾಡ್ದೇ ನೋಡಿರಿ, ನೀವು ತುಂಬ ಎಂಜಾಯ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಇದನ್ನು ನೋಡಿರಿ, ನಾವಿನ್ನು ಆನ್ ದಿ ವೇ ಹೋಗ್ತಾಯಿದ್ವಿ ಎಂಟ್ರೆನ್ಸ್ಗೆ, ಮುಳ್ಳಯ್ಯನಗಿರಿ ಎಂಟ್ರೆನ್ಸ್ಗೆ ಹೋಗ್ತಾಯಿದ್ವಿ ನೋಡಿ. ಇದು ಬಂದವು, ಇಲ್ಲೇ ಸ್ಟಾಪು. ಇಲ್ಲಿಂದ ನಾವು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಐಟನ್ನು ನಡ್ಕೊಂಡು ಹೋಗ್ಬೇಕು. ಇದೇ ಎಂಟ್ರೆನ್ಸ್ ಗೇಟು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ. ಇದೆ ಫಸ್ಟ್ ನೋಡಿ. ತುಂಬ ಫುಲ್ ಖುಷಿಯಾಗ್ಬಿಡೈತೆ ಇವಾಗ ನಮಗಂತೂ. ಮುಳ್ಳಯ್ಯನಗಿರಿಗೆ ಹತ್ತುತ್ತಾ ಇದ್ದೀವಿ ಈಗ. ಪಾದಯಾತ್ರೆ ಸ್ಟಾರ್ಟ್ ಇಲ್ಲಿಂದ. ಒಂಥರ ಜೈ ಮುಳ್ಳಯ್ಯನಗಿರಿ ಅಂದ್ಕೊಂಡು ಹತ್ತುತ್ತಾ ಇರೋದೆ. ಯಾವ ಚಳಿನೂ ಇಲ್ಲ, ಏನೂ ಇಲ್ಲ ನೋಡ್ರಿ. ಬಂದು ಫುಲ್ ಎಲ್ಲ ಎಷ್ಟೋ ಫಾಗ್ ಇರೋದ್ರಿಂದ ಏನೋ ಚಳಿ ಗಿಳಿ ಅನಿಸುತ್ತೆ, ನಮಗೇನು ಅನ್ನಿಸ್ತಾ ಇಲ್ಲ. ಆರಾಮಾಗಿ ಹತ್ಕೊಂಡು ಹೋಯ್ತಾನೆ ಇದ್ವಿ. ಮುಳ್ಳಯ್ಯನಗಿರಿ ಬೆಟ್ಟದಲ್ಲೂ ನಮ್ಮ ಕೊಳ್ಳೇಗಾಲ ಐಕ್ಳು ಸಿಗ್ತಾವೆ ನೋಡ್ಡ. ಇವರು ಹೊಸ ಬ್ಲಾಗರು, ಇವ್ರ ಪರಿಚಯಿಸ್ತಿದೀವಿ. ಸ್ವಲ್ಪ ಬೆಳೆಸಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ವಿಕ್ಟರ್ ಥ್ರಾಟಲ್ ಬಾಯ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇದೀವಿ, ಸಪೋರ್ಟ್ ಮಾಡಿ ಗೈಸ್. ಹೇಳಿ ಟಮಾಟಿ ಬಿಲ್ ಡಕ್ಕ ಪಕ್ಕ ಮಳವಳ್ಳಿ ಅವರು. ಮುಳ್ಳಯ್ಯನಗಿರಿ ಬೆಟ್ಟದ ಮೇಲೆ ಬಂದ್ಮೇಲೂ ನಮ್ಮ ಭಾಷೆ, ನಮ್ಮ ನಾಡು ಅನ್ನೋದು ಯಾವತ್ತೂ ಹೋಗಲ್ಲ. ಇವರೆಲ್ಲ ನಮ್ಮೆಲ್ಲ ಕೊಳ್ಳೇಗಾಲ ಬಾಯ್ಸು, ಕೊಳ್ಳೇಗಾಲ ಮಳವಳ್ಳಿ ಬಾಯ್ಸು. ಮುಳ್ಳಯ್ಯನಗಿರಿಗೆ, ಇಲ್ಲಿಗೆ, ಮಂಡ್ಯಗೆ, ಕೊಳ್ಳೇಗಾಲಕ್ಕೆ, ನಗರಕ್ಕೆ. ನೋಡಿ, ನಮ್ಮ ಮಳವಳ್ಳಿಯಿಂದ ಈ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹತ್ತತ್ರ 205 ಕಿಲೋಮೀಟ್ರ್. ಆ 205 ಕಿಲೋಮೀಟ್ರ್ ದೂರ ಬಂದಮೇಲೂ ನಮ್ಮ ಭಾಷೆ, ನಮ್ಮ ಜನ, ನಮ್ಮ ಕೊಳ್ಳೇಗಾಲ ಹುಡುಗರು ಸಿಕ್ಕಿದ್ದು ನೋಡಿ ನಮಗೇನೋ ಒಂಥರ ಖುಷಿ ಆಯಿತು. ಮರುಭೂಮಿಲಿ ಏನೋ ಒಂದು ನೆಲ್ಲಿ ಸಿಕ್ತಂಗೆ ಹೋಗೈತಪ್ಪ ನಮಗಂತೂ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇದೂ ಸನ್ರೈಸ್ ಪಾಯಿಂಟು ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನಿಂತ್ಕೊಂಡು ಆರಾಮಾಗಿ ಫೋಟೋ ತಗೋಬೋದು. ಆಮೇಲೆ ಇಲ್ಲಿಂದ ನಾವು ಮೇಲ್ಗಡೆ ಹೋದರೆ ದೇವಸ್ಥಾನ ಇದೆ, ಅಲ್ಲಿ ನಮಗೆ ಅತಿ ಎತ್ತರವಾದ ಶಿಖರದ ತುದಿಗೆ ಬಂದಂಗೆ ಆಗುತ್ತೆ. ಹೋಗೋಣ ಮೇಲ್ಗಡೆ. ಇದೆ ಫ್ರೆಂಡ್ಸ್, ಇಷ್ಟೇ ಲಾಸ್ಟು. ಇಲ್ಲಿಂದ ಮೇಲ್ಗಡೆಗೆ ಬಿಡೋಲ್ಲ. ಇದೇ ನೋಡ್ತಾ ಇದ್ದೀರಲ್ಲ ನೀವು, ಇದೇ ನಮಗೆ ನಮ್ಮ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಪೀಕ್. ಈಗ ನೀವೇನು ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ನಾವು ನಿಂತಿರೋದು ಈಗ ಮುಳ್ಳಯ್ಯನಗಿರಿ ಪೀಕು. ನಮಗೆ ಹತ್ತತ್ರ ಇದು ಸುಮಾರು ಸಮುದ್ರ ಮಟ್ಟದಿಂದ 1930 ಮೀಟ್ರು ಹೈಟಲ್ಲಿದೆ. ಹಾಗಂದರೆ ಹತ್ತತ್ರ 2 ಕಿಲೋಮೀಟ್ರ್ ಹೈಟಲ್ಲಿ ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ವ್ಯೂ ಫುಲ್ಲು ಫಾಗ್. ನೋಡಿ ಯಾವ ರೀತಿ ಹೋಗ್ತಾ ಇದೆ. ನಾವು ನಿಜಲ್ಲಿ ಎಲ್ಲೋ ಒಂದು ಹಿಮಾಲಯ ಪರ್ವತದಲ್ಲಿ ಇದ್ದೀವೇನಪ್ಪ ಅನಿಸ್ಬಿಡ್ತೈತೆ ನಮಗಂತೂ. ಆ ಥರ ಒಂದು ಫೀಲು. ಮತ್ತು ಇನ್ನೊಂದು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇವಾಗ. ಇದು ವ್ಯೂ ಅಂದರೆ ನೋಡ್ರಿಯಪ್ಪ, ನನಗೆ ನಂದಿ ಬೆಟ್ಟದಲ್ಲಿ ಮಿಸ್ ಆಗಿದ್ದು ವ್ಯೂ ನನಗೆ ಇಲ್ಲಿ ಕಾಣಿಸ್ತೈತೆ. ಇದನ್ನು ನೋಡೋಕ್ಕೆ ನಾನು ನಿಜವಲ್ಲೂ ನಮ್ಮ ಜೀವನ ಸಾರ್ಥಕ ಬಿಡಪ್ಪ. ಇಲ್ಲಿ ಬಂದು ನಮಗೆ ಇಷ್ಟು ದಿನ ಏನೋ ಒಂದು ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ, ಅದು ಇದೆ ಅಂತ ನನಗೆ ಇವಾಗ ಗೊತ್ತಾಯ್ತು ನೋಡ್ರಿ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ವ್ಯೂ ಅಂದರೆ. ಆ ಸೂರ್ಯನ ಬೆಳಕು ಮೋಡಗಳು ಬಿದ್ದಾಗ ಒಂದು ಪ್ರಕಾಶ ಬರುತ್ತಲ್ಲ, ಅದೊಂದು ನೋಡೋಕ್ಕೆ ಇಷ್ಟು ಮೇಲ್ಗಡೆ ಬಂದು ನಿಜವಲ್ಲೂ ಸಾರ್ಥಕ ನೋಡ್ರಿ. ಆ ಥರ ಕಾಣಿಸ್ತಿದ್ದಂಗೆ ಎಲ್ಲ ಇಲ್ಲಿ ಕೂಗ್ತಾರೆ ಚೆನ್ನಾಗಿ ಜನ ಇಲ್ಲಿ. ಅದೊಂಥರ ಫೀಲು ನಮಗೆ. ಅದು ಅವ್ರ ಸೌಂಡು, ಅಲ್ಲಿ ವ್ಯೂ ಎಲ್ಲ ಒಂಥರ ಸ್ವರ್ಗನೇ ಇದು ನಿಜವಲ್ವೇ. ಒಂಥರ ಏನೋ ಟಿ ವಿಗಳೆಲ್ಲ ಆಗಿನ ಫಿಲಮ್ಗಳೆಲ್ಲ ತೋರಿಸ್ತಾರಲ್ಲ, ಆಲ್ಗಡಲ್ಲು ಅಂತ, ಅದೇ ನೆನಪು. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ಕೊತ್ಪುರಿ ಬೀಜ ಸಾರ್ಗಕ ಸೊಪ್ಪು. ನೋಡ್ರಪ್ಪ, ನಮ್ಮ ಮಳವಳ್ಳಿ ಹುಡುಗ ಗಿಲ್ಲಿಗೆ ಗಲ್ಲಿಲ್ಲೂ ಫ್ಯಾನ್ಸ್ ಅಪ್ಪ. ಯಾಕೆ ಹೇಳ್ತೀರ ಅವರು ಅವನ ಹೋಗ್ಲಿ ಬಿಡಪ್ಪ. ನೋಡ್ರಿ, ಈ ನನಗೆ ನಿಜವಲ್ಲೂ ಈ ವ್ಯೂ ನೋಡ್ತಾ ಇದ್ರೆ ಕೆಳಗಡೆ ಹೋಗೋಕ್ಕೆ ಮನಸ್ಸಾಯ್ತಾ ಇಲ್ಲ. ಆ ರೀತಿ ಆಗ್ತೈತಿ. ಎಲ್ಲ ಜನ ಹೋಗ್ತಾವ್ರೆ, ನಮಗಂತೂ ಹೋಗೋದೇ ಬೇಡ ಅನ್ನಿಸ್ತೈತೆ. ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಹೋಗ್ಬೇಕು. ನೋಡ್ರಿ ಯಾವ ರೀತಿ ಇದೆ ವ್ಯೂ ಅಂತ ಹೇಳಿದ್ರೆ, ಆ ಸೂರ್ಯ, ಫಾಗು, ಆ ಬೆಟ್ಟ ಗುಡ್ಡ, ಆ ಸೌಂಡು, ಆಮೇಲೆ ಅಲ್ಲಿ ಗಾಳಿ ಸೌಂಡ್ ಬೇರೆ. ಅಕಸ್ಮಾತ್ ನೀವು ಯಾರಾದರೂ ಫ್ಯಾಮಿಲಿ ಕರ್ಕೊಂಡು ಆರಾಮಾಗಿ ಇಲ್ಲಿ ನೋಡ್ಕೊಂಡು ನಿಮ್ಮ ಡೇನ ಎಂಜಾಯ್ ಮಾಡಿ. ನಿಜವಲ್ಲೂ ನೀವು ಕಣ್ಣು ತುಂಬ್ಕೊಳ್ಳಿ. ಸ್ವರ್ಗ ಅನ್ನೋದನ್ನ ಇಲ್ಲಿ ನಿಮ್ಮ ಕಣ್ಣು ಮುಂದೆ ನೋಡ್ಬೋದು ನಿಜವಲ್ಲೂ.
ಆ ರೀತಿ ಐತೆ. ಚಿಕ್ಕಮಗಳೂರು ಅಂದರೆ ಇಷ್ಟು ಸೂಪರಾಗೈತೆ ನಾನು ನಿಜಲ್ಲೂ ಅಂದ್ಕೊಂಡೇ ಇರಲಿಲ್ಲ. ಆ ಥರ ನನಗೆ ಫೀಲ್ ಆಗ್ತಾಯಿದೆ ಈಗ. ಈ ಸೃಷ್ಟಿ ವಿಸ್ಮಯನ ಕಣ್ ತುಂಬ್ಕೊಂಡು ನಮಗೆ ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ. ಒಲ್ಲದ ಮನಸ್ಸಲ್ಲಿ ಬಂದು ಜೀಪಲ್ಲಿ ಕೂತ್ಕೊಂಡ್ವು. ನಿಜಲ್ಲೂ ನಮಗೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಐತೆ ಇಲ್ಲಪ್ಪ. ಆದರೂ ಬಂದು ಜೀಪಲ್ಲಿ ಕೂತ್ಕೊಂಡು ಇಲ್ಲಿ ಸೀತಾಲಯಂಗಿರಿ ಹತ್ರ ಬಂದು ಇಳಿದ್ವು. ನೋಡಿಯಪ್ಪ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಅಲ್ಲಿಂದ. ಈಗ ಸ್ವಲ್ಪ ಬೆಳಕಾಗಿದೆ, ಆರಾಮಾಗಿ ಸೂರ್ಯ ಉದಯ ಆಗಿದ್ದಾನೆ, ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ. ಮೊದಲೆಲ್ಲ ನಾವು ಬೆಳಿಗ್ಗೆ ನಾವು ಹೋಗ್ಬೇಕಾದ್ರೆ ಇಲ್ಲೆಲ್ಲ ಫುಲ್ಲು ಫಾಗಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ನೋಡೋ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ. ಆದ್ರೂ ನೋಡೋಕ್ಕೆ ಸೂಪರಾಗಿ ಕಾಣಿಸ್ತಾ ಇದೆ. ಇದು ಇವತ್ತಿನ ಮುಳ್ಳಯ್ಯನಗಿರಿ ಫುಲ್ ವಿಡಿಯೋ. ಇವಾಗ ನಾವು ಆಟೋದಲ್ಲಿ ಮತ್ತೆ ನಮ್ಮ ಬಾಬು ಬುಡನ್ಗಿರಿ ಕಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಬಾಬು ಬುಡನ್ಗಿರಿ ಸೀರೀಸು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ನಿಮ್ಮ ಪೃಥ್ವಿ. ಮತ್ತೆ ಸಿಗೋಣ.